ಮಾಡ್ಕೊಂಡು ಕೂತವನೆ, ಅದು ಒಂದು ಕ್ಲಾರಿಟಿಯಲ್ಲಿ ಬಂದಿಲ್ಲ. ಫಾರ್ಮರ್ಸ್ ಇನ್ಕಮ್ ನಾವು ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು, ಫಾರ್ಮರ್ಸ್ ಇವತ್ತು ಲಾಸಲ್ಲಿದ್ದಾರೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡೋಕ್ಕಾಗಿಲ್ಲ. ಈ ಸಂದರ್ಭದಲ್ಲಿ ನೀವು ತೊಗೊಂಬಂದ್ಬಿಟ್ಟು ಇವಾಗ ಒಂದು ನ್ಯಾಯ ಕೊಡಬೇಕು ಎಲ್ಲರಿಗೆ ಅಂತ. ಯಾರಿಗೋಸ್ಕರ ರೀ ನ್ಯಾಯ? ನಿಮಗೆ ಹೊಟ್ಟೆ ಊರಿನ ನಾನು ಒಂದೇ ಮದುವೆ ಮಾಡ್ತಾ ಇದ್ದೀನಿ, ಇವ್ರು ನಾಲ್ಕು ಮಾಡ್ಕೊಂಡ್ಬಿಡ್ತಾರೆ ಅಂತ. ನೀವು ಆರ್ಥೋಡಾಕ್ಸ್ ಹಿಂದೂಗಳು, ಹಿಂದುತ್ವ ನಿಮಗೆ. ಇವ್ನ್ಯಾವನ ಸೆಡೆ ನನ್ನ ಮಗ. ನಿಮಗೆ ಯಾಕ್ರಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಕಾಳಜಿ? 6 ಮಕ್ಕಳು ಹಿಜಾಬ್ ಹಾಕೊಳ್ಳಕ್ಕೆ ಅವಕಾಶ ಕೊಡ್ಲಿಲ್ಲ ನೀವು. ಯಾವುದೋ ಒಂದು 5 ಮಕ್ಕಳು ಹಿಜಾಬ್ ಹಾಕಿದಕ್ಕೆ ಅಲ್ಲಿ ಮಧ್ಯಪ್ರದೇಶದಲ್ಲಿ 2 ಮಕ್ಕಳು ಇರೋ ದೇಶದಲ್ಲಿ ಹೊರದಾಕ್ಬಿಟ್ರಿ ನೀವು. ಟ್ಯಾಕ್ಸ್ ಕಟ್ಟಿ ಅದರ ಮೇಲೆ ಫ್ಲೋರ್ ಅನ್ನ ಡೆಮಾಲಿಷ್ ಮಾಡಿದ್ರಿ. 10 ಮಕ್ಕಳು ಇಟ್ಕೊಂಡಿರೋರು ಇದು ಈ ಗಂಗಾ ಜಮುನಾ ಸ್ಕೂಲ್ ಅಲ್ಲಿ ಹೋಗ್ಬೇಕಾಗಿರೋದು. ಬರೀ ಹಿಂದೂ ಹೆಣ್ಣು ಮಕ್ಕಳು ಹಿಜಾಬ್ ಫೋಟೋ ಹಾಕ್ಬಿಟ್ಟು ನಮ್ಮ 98.5 ರಿಸಲ್ಟ್ ಬಂದೈತೆ ನೋಡಿ ಅಂತ ಆ ಒಂದು ಬೋರ್ಡ್ ಹಾಕಿದಕ್ಕೆ ಅವರ ಮೇಲೆ ಒಂದಿರೋ ಒಂದು ಫ್ಲೋರ್ ಅನ್ನ ಹೊಡೆದಾಕಿದ್ರು. ಆ ಮಕ್ಕಳು ಹೋಗ್ತಾ ಬರ್ತಿದ್ದ 30 ವರ್ಷಗಳಿಂದ ರಾಹುಲ್ ಗಾಂಧಿ ಮುಂದೆ ಸರ್ ಒಂದ್ ನಿಮಿಷ ಆ ಗೇಟ್ ಮುಂದೆ ಸರ್ ನಿಮ್ ಟೈಮ್ ಬಂದಾಗ ನೀವು ಮಾತಾಡಿ ಅವ್ರ ಟೈಮಲ್ಲಿ ಮಾತಾಡಿ. ಅರ್ಥ ಮಾಡ್ಕೊಳಕ್ಕಲ್ಲ, ನಾನು ಕ್ಲಾರಿಟಿಯಿಂದ ಒಂದು ಮಾತು ಹೇಳ್ತೀನಿ. ಹಿಂದೂ ಧರ್ಮದಲ್ಲಿ ಒಂದು ಮದುವೆ ಆದರೆ ಅದು 7 ಜನ್ಮಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಪದ್ಧತಿ ಇದೆ, ಒಂದು ಟ್ರೆಡಿಷನ್ ಇದೆ. 7 ಜನ್ಮಕ್ಕೋಸ್ಕರ. ನಮ್ದ್ರಲ್ಲಿ 7 ಜನ್ಮ ಇಲ್ವೇ ಇಲ್ಲ. ಇವಾಗ ಹುಟ್ಟದ ಸತ್ತದ ಮುಗಿದು ಕತೆ ಅಲ್ಲಿಗೆ. ಸಪ್ತಪದಿ ಮಾಡೋದು ವಾಟ್ ಐ ಆಮ್ ಟ್ರೈಯಿಂಗ್ ಟು ಕಮ್ ಅಟ್ ಸಪ್ತಪದಿ ಎಷ್ಟೋ ವಿಚಾರಗಳಲ್ಲಿ ಸರ್ ಡೈವರ್ಸಿಟಿ ಅಂಡ್ ಪ್ಲೂರಲಿಸಮ್ ಈಸ್ ದ ಬ್ಯೂಟಿ ಆಫ್ ದಿಸ್ ಕಂಟ್ರಿ, ಬಟ್ ಡೋಂಟ್ ಡಿಸ್ಟ್ರಾಯ್ ಇಟ್ ಇನ್ ದ ನೇಮ್ ಆಫ್ ಅಬಾಲಿಷ್ ಮಾಡಿ ಭೂಮಿಯನ್ನ ಹಂಚಿದ್ವಿ. ಹೌದು, ಪಾಕಿಸ್ತಾನಕ್ಕೆ ಇವತ್ತು ಕೂಡ ಭೂಮಿಯನ್ನ ಹಂಚಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಪಾಕಿಸ್ತಾನ್ ಇಸ್ ಫೇಸಿಂಗ್ ದಟ್. ಬರೀ ರಿಸರ್ವೇಶನ್ ಕೊಟ್ಟಿದ್ದಕ್ಕೆ ನಾವು 1 ತಿಂಗಳಾಯ್ತು, 100 ಜನರು ಅಲ್ಲಿ ಸತ್ರು. ಇದುವರೆಗೂ ನಾವು ಕಾನೂನು ಸುವ್ಯವಸ್ಥೆ ತೋಟಿಗೆ ತರಕ್ಕಾಗಿಲ್ಲ. ನೀವು ಈ ಸಂದರ್ಭದಲ್ಲಿ ಇದನ್ನ ತಗೊಬಂದ್ಬಿಟ್ಟು ಮುಸಲ್ಮಾನರು ರೋಡ್ಗಳಿಲ್ಲ ಅಂತ ಮಾಡಿ ಕಂಡ ಕನಸನ್ನ ಈಡೇರಿಸುವುದಕ್ಕೆ ಹೊರಟ್ರೆ ಮುಸ್ಲಿಮರು ಬೀದಿಗಿಳಿತಾರೆ. ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ಪಾಲಿಸುವುದಕ್ಕೆ ಹೊರಟ್ರೆ ಮುಸ್ಲಿಮರು ಬೀದಿಗಿಳಿತಾರೆ. ಹುಷಾರಂತ. ದಿಸ್ ಇಸ್ ಕಾನ್ಸ್ಟಿಟ್ಯೂಷನ್ ಅವಕಾಶ ಕೊಟ್ಟಿದೆ. ನಿಮಗೆ ಯಾಕೆ ಮನೆಗೆ ಹೋಗೋ ಟೈಮಲ್ಲಿ ಅಚಾನಕ್ ಆಗಿ ಮುಸಲ್ಮಾನ್ ಹೆಣ್ಣು ಮಕ್ಕಳ ಮೇಲೆ ಇಷ್ಟೊಂದು ಪ್ರೇಮ ಬಂದಿದೆ? ಪ್ರೇಮ ಇದ್ರೆ मेरे मुस्लिम भाई नाटक देश ಮುಸಲ್ಮಾನರನ್ನ ಕೊಂದಾಕಿದ್ರಿ. ಗೋ ಹತ್ಯೆ ನಿಷೇಧ ಅಂತ ಹೇಳ್ಬಿಟ್ಟು ಅವರು ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರು, ಅದು ಮಾಡ್ತಿದ್ರು. ಮಾಬ್ ಲಿಂಚಿಂಗ್ ಅಲ್ಲಿ 87 ಜನ ಖುರೇಶ್ ಖಾನ್ದಾನಿಂದ ಬರ್ತಾರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ?